ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ಅಂತ ಹೇಳುವಂಥ ಕವಿಯ ವಾಣಿ ಏನಿದೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಹುಲ್ಲಾಗಬೇಕು ಬೆಟ್ಟದಡಿಯಲ್ಲಿ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವ ಕವಿವಾಣಿಗೆ ಒಂದು ಸಾಕ್ಷಿಯಂತೆ ಇದ್ದಂಥವರು ನಮ್ಮೆಲ್ಲರ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರನ್ನು ಒಬ್ಬ ಕಲಾವಿದ, ನಟ ಸಾರ್ವಭೌಮ ಅಂತ ಸೀಮಿತಗೊಳಿಸದೆ, ಒಬ್ಬ ನಿಜವಾದ ಅರ್ಥದಲ್ಲಿ ಏನಾದರೂ ಆಗು, ಸಿದ್ದಯ್ಯ ಪುರಾಣಿಕರೊಂದು ಮಾತನ್ನು ಹೇಳ್ತಾರೆ, ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು, ಏನಾದರೂ ಆಗು, ಮೊದಲು ನೀನು ಮಾನವನಾಗು ಅಂಥೇಳಿ. ಪೂಜ್ಯ ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ ನಾವು ಕಂಡದ್ದು ಆ ಮನುಷ್ಯತ್ವದ ಮಾನವೀಯ ಮೌಲ್ಯಗಳನ್ನು. ಅದಕ್ಕಾಗಿಯೇ ಇಂದು ಮೌಲ್ಯಗಳ ಸರದಾರ ಅನ್ನುವಂತಹ ಕೃತಿಯನ್ನು ಇವತ್ತು ನಾನು ಬಹಳ ಪ್ರೀತಿಯಿಂದ ಗೌರವದಿಂದ ಲೋಕಾರ್ಪಣೆ ಮಾಡಿದ್ದೇನೆ. ನಮ್ಮ ಡಾಕ್ಟರ್ ಸನ್ಮಾನ್ಯ ಪರಶಿವಪ್ಪನವರು ಸ್ನೇಹ ಬುಕ್ ಹೌಸಿನ ಮೂಲಕ ಬಹುದೊಡ್ಡ ಕನ್ನಡದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದು 555ನೆಯ ಕೃತಿ. ಇಂತಹ ಕೃತಿಯನ್ನು ಪ್ರಕಟ ಮಾಡುವ ಸಾಹಸವನ್ನು ತೋರಿದಂತಹ ಗೆಳೆಯ ಪರಶಿವಪ್ಪನವರಿಗೆ ಮೊದಲು ಅಭಿನಂದನೆಯನ್ನು ಸಲ್ಲಿಸಿ, ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥವರು ನಮ್ಮ ನಾಡಿನ ಸಾಹಿತ್ಯ ಶಿಖರಗಳಲ್ಲಿ ಒಂದಾದಂತಹ, ವಿಶ್ವದ ಕಳಶಪ್ರಾಯವಾದ ಸಾಹಿತ್ಯಗಳಲ್ಲಿ ಒಂದಾದಂತಹ ದಾಸ ಸಾಹಿತ್ಯದ ಒಬ್ಬ ಅನಭಿಷಕ್ತ ಸಾಮ್ರಾಟರಂತೆ ಇರತಕ್ಕಂಥವರು ನಮ್ಮ ಅರಳು ಮಲ್ಲಿಗೆ ಪಾರ್ಥಸಾರಥಿಯವರು. ಅವರ ಮಲ್ಲಿಗೆ ಸದಾ ಅರಳಿದೆ. ಅವರು ನಿಜವಾದ ಅರ್ಥದಲ್ಲಿ ವಿಶ್ವದಾದ್ಯಂತ ದಾಸ ಸಾಹಿತ್ಯವನ್ನು ಪ್ರಸಾರ ಮಾಡ್ತಾ ಬಂದಿದ್ದಾರೆ. ಅವರ ಮಾತುಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನು ನಮ್ಮ ಗೆಳೆಯ ರಮೇಶ್ರವರು, ಅವರು ನನ್ನ ದೃಷ್ಟಿಯಲ್ಲಿ ಒಬ್ಬ ದೊಡ್ಡ ಸಾಮಾಜಿಕ ಹೋರಾಟಗಾರರು. ಏನು ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಪಾತ್ರಗಳಲ್ಲಿ ಒಬ್ಬ ನಾಯಕನಾಗಿ, ಒಬ್ಬ ಅಣ್ಣನಾಗಿ, ಒಬ್ಬ ತಮ್ಮನಾಗಿ, ಒಬ್ಬ ಗಂಡನಾಗಿ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಂತಹ ಸಂದರ್ಭದಲ್ಲಿ ಆ ಧೈರ್ಯ ತಾಳ್ಮೆಯನ್ನು ತೋರುವಂತಹ ಹೋರಾಟಗಾರ ಏನಿದ್ದಾನೆ, ಅಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಹೋರಾಟದ ಪ್ರಜ್ಞೆಯನ್ನು ಅಳವಡಿಸಿಕೊಂಡವರು ನಮ್ಮ ರಮೇಶ್ರವರು. ರಮೇಶ್ರವರು ಎಂತಹ ಸಾಮಾಜಿಕ ಹೋರಾಟಗಾರರು ಅಂದರೆ, ಯಾವುದಾದ್ರೂ ಅಲ್ಲಿ ಅನ್ಯಾಯ ಆಗ್ತಾ ಇದ್ದರೆ ತಮ್ಮನ್ನು ತಾವೇ ಸಮರ್ಪಿಸಿಕೊಂಡು ಬಹಳ ವೈಜ್ಞಾನಿಕವಾಗಿ ದಾಖಲೆಗಳನ್ನು ಸಂಗ್ರಹಿಸಿ ಜನಮಾನಸಕ್ಕೆ ನ್ಯಾಯವನ್ನು ತಂದುಕೊಡ್ತಕ್ಕಂಥ ಒಬ್ಬ ಧೀಮಂತ ಗೆಳೆಯ ಎನ್ ಆರ್ ರಮೇಶ್ರವರು ಈ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ನಾನು ಪ್ರೀತಿಪೂರ್ವಕ ನಮನಗಳನ್ನು ಸಲ್ಲಿಸ್ತೇನೆ. ನನ್ನ ಬಹುಕಾಲದ ಗೆಳೆಯರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕ್ರಿಯಾಶೀಲ ಅಧ್ಯಕ್ಷರು ಮತ್ತು ನನ್ನ ಅಂತರಂಗದ ಮಿತ್ರರಾದ ಸನ್ಮಾನ್ಯ ಮಹೇಶ್ ಜೋಶಿಯವರಿಗೆ ನನ್ನ ಅಭಿನಂದನೆಗಳು. ಮತ್ತು ಈ ಕೃತಿಯನ್ನು ತರಲಿಕ್ಕೆ ನಟರಾಜರವರು ಎಷ್ಟು ಶ್ರಮಪಟ್ಟಿರಬೇಕು. ಒಂದು ಕೃತಿಯನ್ನು, ಅದರಲ್ಲಿಯೂ ನಮ್ಮ ಕಾಲದಲ್ಲಿ ಬದುಕಿದ, ನಮ್ಮ ಕಾಲಘಟ್ಟದಲ್ಲಿ ಬದುಕಿದ, ಹತ್ತಿರದಿಂದ ನಾವು ನೋಡಿದ ಒಬ್ಬ ವ್ಯಕ್ತಿಯ ಬದುಕನ್ನು ಚಿತ್ರಣವನ್ನು ಕಟ್ಟಿಕೊಡೋದು ಅಷ್ಟು ಸುಲಭ ಅಲ್ಲ. ಶತಶತಮಾನಗಳ ಹಿಂದೆ ಪೌರಾಣಿಕ ಕಲ್ಪನೆಗಳು, ಐತಿಹಾಸಿಕ ಕಲ್ಪನೆಗಳ ವ್ಯಕ್ತಿಗಳ ಚಿತ್ರಣವನ್ನು ನೀಡಬಹುದು. ಅಲ್ಲಿ ಅನೇಕ ರೀತಿಯಲ್ಲಿ ನಮಗೆ ಅವಕಾಶಗಳಿರುತ್ತೆ ನಮ್ಮದೇ ಆದಂತಹ ಒಂದು ಕಲ್ಪನೆಗಳಿಗೆ. ಆದರೆ ರಾಜ್ಕುಮಾರ್ ಅವರ ಬಗ್ಗೆ, ಅವರ ಚಿತ್ರಗಳಲ್ಲಿ ಪ್ರತಿಪಾದನೆ ಮಾಡಿದಂತಹ ಸಾಮಾಜಿಕ ಮೌಲ್ಯಗಳ ಬಗ್ಗೆ ಒಂದು ಉನ್ನತ ಕೃತಿಯನ್ನು ರಚನೆ ಮಾಡಿದಂಥ ನನ್ನ ಗೆಳೆಯ ನಟರಾಜರವರಿಗೆ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ನಾಡು ಕಂಡಂತಹ ಒಬ್ಬ ಅಪ್ರತಿಮ ಸಾಂಸ್ಕೃತಿಕ ಸಂಘಟಕ ಅಂದರೆ ನಮ್ಮ ಗೆಳೆಯರಾದ ಶ್ರೀನಿವಾಸ್ ಕಪ್ಪಣ್ಣ ಅವರು. ಶ್ರೀನಿವಾಸ್ ಕಪ್ಪಣ್ಣ ಅವರು ಕನ್ನಡ ಸಾಹಿತ್ಯ ಪ್ರಪಂಚದ ಕಲಾವಿದರ ಸಂರಕ್ಷಣೆ, ಕಲಾವಿದರ ಪ್ರತಿಭೆಗಳ ಪ್ರೋತ್ಸಾಹ,
ನಾಡು ರಾಷ್ಟ್ರ ವಿದೇಶ ಎಲ್ಲ ಕಡೆ ಪ್ರಚಾರ ಮಾಡತಕ್ಕಂಥ ಒಬ್ಬ ಅನನ್ಯ ಸಾಧಕ ಆತ್ಮೀಯ ಮಿತ್ರರಾದಂಥ ಸನ್ಮಾನ್ಯ ಶ್ರೀನಿವಾಸ್ ಕಪ್ಪಣ್ಣ ಅವರಿಗೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಪುರಸ್ಕಾರ ಸಿಕ್ಕಿದೆ. ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಗೆಳೆಯರಾದ ಹಾಲುಜೇನು ರಾಮ್ಕುಮಾರ್ ಅವರೇ, ಸಹೋದ್ಯೋಗಿ ಅಧಿಕಾರಿ ಮಿತ್ರರಾದ ಲಕ್ಷ್ಮಣಮೂರ್ತಿಯವರೇ, ರಂಗಸ್ವಾಮಿಯವರೇ, ಸನ್ಮಾನ್ಯ MS ಮೂರ್ತಿಯವರೇ, ಚಂದ್ರಶೇಖರ ಉಷಾಲ್ ಅವರೇ ಮತ್ತು ಎಲ್ಲ ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರಿಗೆ ನನ್ನ ಅನಂತ ಪ್ರಣಾಮಗಳು. ಸನ್ಮಾನ್ಯ ಡಾಕ್ಟರ್ ರಾಜ್ಕುಮಾರ್ ಅವರ ಮೌಲ್ಯಗಳ ಬಗ್ಗೆ ಈ ಕೃತಿಯಲ್ಲಿ ಒಂದು ಉನ್ನತವಾದ ದರ್ಶನವನ್ನು ಕಾಣುತ್ತೇವೆ. ಅವರು ಪಾಲಿಸಿದಂತಹ ನೈತಿಕ ಮೌಲ್ಯಗಳು, ಅವರ ಜೀವನ ಶೈಲಿ ಮತ್ತು ಸರಳತೆ, ಅವರು ಚಿತ್ರರಂಗದಲ್ಲಿ ದಿಕ್ಕು ತೋರಿಸುವಂತಹ ರೀತಿಯ ಮಾರ್ಗದರ್ಶನ, ಸಮಾಜಮುಖಿ ಚಿಂತನೆ, ವೈಯಕ್ತಿಕ ಜೀವನದಲ್ಲಿ ಶುದ್ಧತೆ ಮತ್ತು ನಿಷ್ಠೆ, ಇವುಗಳೆಲ್ಲವನ್ನು ಈ ಕೃತಿಯಲ್ಲಿ ಬಹಳ ಸುಂದರವಾಗಿ ಚಿತ್ರಿಸಿದ್ದಾರೆ ನಮ್ಮ ಗೆಳೆಯರಾದ ನಟರಾಜ್ರವರು. ಈ ಎಲ್ಲ ಚಲನಚಿತ್ರಗಳಲ್ಲಿ ಯಾವುದೇ ಚಿತ್ರ ಇದೆ, ಅವರು ಪೌರಾಣಿಕ ಚಿತ್ರಗಳ ಬಗ್ಗೆ ಮಾತನಾಡಲಿಕ್ಕೆ ಹೋದರೆ ಅದು ಗಂಟೆಗಳ ಅವಧಿ ಬೇಕಾಗುತ್ತೆ. ಆಗಲೇ ಹೇಳಿದ್ರಲ್ಲ, ಇಮ್ಮಡಿ ಪುಲಿಕೇಶಿ ಕನ್ನಡಿಗರ ಸ್ವಾಭಿಮಾನದ ಸಂಕೇತ. ಇಮ್ಮಡಿ ಪುಲಿಕೇಶಿ ಇರ್ಬೋದು, ಸಂತ ತುಕಾರಾಮು, ರಾಘವೇಂದ್ರ ಸ್ವಾಮಿ, ಇಂಥ ಅನೇಕ ಭಕ್ತ ಕುಂಬಾರ ಮುಂತಹ ಪೌರಾಣಿಕ ಕೃತಿಗಳಲ್ಲಿ ಆ ಎಲ್ಲ ಪಾತ್ರಗಳಿಗೆ ತಾವು ಒಂದು ರೀತಿ ಪರಕಾಯ ಪ್ರವೇಶ ಮಾಡ್ತಾರೆ. ಒಬ್ಬ ನಟ ಆ ಪಾತ್ರ ತಾನು ಮತ್ತು ಪಾತ್ರ ಬೇರೆ ಅಂತ ಆಗೋದಿಲ್ಲ, ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡುವಂತಹ ಒಬ್ಬ ಅದ್ವಿತೀಯ ಪೌರಾಣಿಕ ಚಿತ್ರಗಳ ಸಾರ್ವಭೌಮ ರಾಜ್ಕುಮಾರ್ ಒಂದು ಕಡೆ ಆದರೆ, ಅನೇಕ ಚಿತ್ರಗಳು, ಉದಾಹರಣೆಗೆ ಅಣ್ಣ ತಂಗಿ ಇರ್ಬೋದು, ಮತ್ತು ಗಾಳಿಗೋಪುರ, ನಂದಾದೀಪ, ಕುಲವಧು, ಬಂಗಾರ ಮನುಷ್ಯ ಮುಂತ ಅನೇಕ ಚಿತ್ರಗಳು. ಆ ಚಿತ್ರ ಮೇಯರ್ ಮುತ್ತಣ್ಣ, ಮಣ್ಣಿನ ಮಗ, ಕಸ್ತೂರಿ ನಿವಾಸ, ಇಂತಹ ಚಿತ್ರಗಳಲ್ಲಿ ಅವರು ನಿರ್ವಹಿಸಿರೋ ಪಾತ್ರ ಇಂಥದ್ದು. ನಾನು ಆಗಲೇ ಹೇಳಿದೆ, ಅಲ್ಲಿ ಒಬ್ಬ ಅಣ್ಣನ ಪಾತ್ರ ಇದ್ದರೆ ಅಣ್ಣನ ಜವಾಬ್ದಾರಿ ಏನು, ಒಬ್ಬ ರೈತನಾಗಿದ್ದರೆ ಅವನ ಪಾತ್ರ ಏನು, ಒಬ್ಬ ಮನೆಯ ಯಜಮಾನ ಇದ್ದರೆ ಅವನ ಪಾತ್ರ ಏನು. ಈ ರೀತಿ ವಿಭಿನ್ನ ಪಾತ್ರಗಳ ಮೂಲಕ ಬದುಕಿನ ಜೀವನದ ಸಂಬಂಧಗಳನ್ನು, ಮಾನವೀಯ ಸಂಬಂಧಗಳನ್ನು ಜನಮಾನಸಕ್ಕೆ ಮುಟ್ಟಿಸುವಂತಹ ಒಬ್ಬ ಅಪ್ರತಿಮ ಮಾನವೀಯ ಕಲಾವಿದರು, ಮೌಲ್ಯಗಳ ಸರದಾರರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರು ಸಿನಿಮಾಗೆ ಮೀರಿದ ವ್ಯಕ್ತಿತ್ವ ಅವರದು. ಕೇವಲ ಚಿತ್ರಗಳಿಗೆ ಸೀಮಿತ ಆಗಲಿಕ್ಕೆ ಆಗೋದಿಲ್ಲ. ಅವರ ತಂದೆ ಪುಟ್ಟಸ್ವಾಮಯ್ಯನವರ ರಂಗಭೂಮಿಯ ಆ ಹಿನ್ನೆಲೆಯಲ್ಲಿ ಬಂದಂತಹ ಸನ್ಮಾನ್ಯ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ರಂಗಭೂಮಿಯನ್ನು ಎಂದೂ ಮರೆಯಲಿಲ್ಲ. ಕನ್ನಡದ ಕಲಾವಿದರು ಸಂಕಷ್ಟದಲ್ಲಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ನರಸಿಂಹರಾಜು, ಬಾಲಕೃಷ್ಣ, GV ಅಯ್ಯರವರನ್ನು ಸೇರಿಕೊಂಡು ಒಂದು ಕನ್ನಡದ ಒಕ್ಕೂಟ ಕಲಾವಿದರ ಸಂಘ ಮಾಡಿಕೊಂಡು ರಣಧೀರ ಕಂಠೀರವ ಅನ್ನುವ ಚಿತ್ರವನ್ನು ನಿರ್ಮಿಸಿ ಬಹಳ ಕಷ್ಟದಲ್ಲಿದ್ದ ಆ ಕನ್ನಡ ಕಲಾವಿದರಿಗೆ ಆಸರೆ ಆಗ್ತಾರೆ. ಇಂಥದ್ದು ಮಾನವೀಯ ಸೇವೆ. ಆಗಲೇ ಸನ್ಮಾನ್ಯ ಅರಳುಮಲ್ಲಿಗೆ ಪಾರ್ಸಾರ್ಥಿ ಹೇಳಿದರು, ಬಹಳಷ್ಟು ಜನ ಒಂದು ನಟನೆಯಲ್ಲಿ ಸಾಧನೆ ಮಾಡಿದ ಮೇಲೆ ಐಷಾರಾಮಿ ಬದುಕು, ಅವರ ಬದುಕನ್ನು ನಾವು ನೋಡ್ತಾ ಹೋದಾಗ ನಮಗೊಂದು ರೀತಿ ಬೇಸರ ಆಗುತ್ತೆ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರ ವಸ್ತ್ರ ವಿನ್ಯಾಸ ಎಂಥದ್ದು, ಎಂತಹ ಸರಳವಾದ ಭಾರತೀಯ ಸಂಸ್ಕೃತಿಯ ಪೋಷಾಕು ಅವರದು. ನಾನು ಅನೇಕ ಸಂದರ್ಭದಲ್ಲಿ ಅವ್ರನ್ನ ಭೇಟಿಯಾಗಿದ್ದೇನೆ. ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದ್ದಾಗ ಹಲವಾರು ವೇದಿಕೆಗಳಲ್ಲಿ ಅವರನ್ನ ನಾನು ಹತ್ತಿರ ನೋಡುವಂಥ, ಅವ್ರನ್ನ ಮಾತನಾಡುವಂತಹ, ಅವರ ಮನೆಗೆ ಹೋಗುವಂಥ ಅನೇಕ ಸಂದರ್ಭಗಳು ನನಗೆ ಬಂದಿವೆ. ಅವರು ಅನೇಕ ಸಂದರ್ಭಗಳಲ್ಲಿ ನಾವು ಹೋಗುವಾಗ ಆ ಸಂವಾದ ಹೇಗಿರುತ್ತೆ ಅಂದರೆ, ಅವರು ಯಾರೋ ಬೇರೆಯವರು ಬಂದಿದ್ದಾರೆ ಅಂತೇಳಿ ಕೀಳರಿಮೆಯಿಂದ ಮೇಲರಿಮೆಯಿಂದ ಅವ್ರ ಜೊತೆಯಲ್ಲಿ ಮಾತನಾಡ್ತಾ ಇರಲಿಲ್ಲ. ತನಗೆ ಸರಿಸಮಾನ ವ್ಯಕ್ತಿ ಒಬ್ಬ ಬಂದಿದ್ದಾನೆ ಅನ್ನುವ ಭಾವನೆಯಿಂದ, ಆ ಸಮಾನತೆಯ ಭಾವನೆಯಿಂದ ಅವರು ಮಾತನಾಡ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿಯಾಗಿದ್ದರು. ಅವರು ಹೆಚ್ಚು ಓದಲಿಲ್ಲ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತಳೆದ ಪುಷ್ಪ ಅಂತ ಹೇಳ್ತಾನೆ ಕವಿ. ಹಾಗಾಗಿ ಪುಸ್ತಕದಿಂದ ದೊರೆತ ವಿದ್ಯೆಗೆ ಅವರ ಬದುಕು ಸೀಮಿತ ಆಗಲಿಲ್ಲ. ಜೀವನ ವಿಶ್ವವಿದ್ಯಾನಿಲಯದಲ್ಲಿ ಕಲಿತಂಥವರು. ಈ ಜೀವನ ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ ಅನನ್ಯವಾದಂತಹ ಒಂದು ಅನುಭವವನ್ನು ಪಡೆದುಕೊಂಡಂಥ ಮಹಾನುಭಾವರು. ಅಂತಹ ಮಹಾನುಭಾವರ ಒಂದು ಸುಂದರ ಚಿತ್ರಣವನ್ನು ಇಲ್ಲಿ ತಾವು ಸನ್ಮಾನ್ಯ ನಟರಾಜ್ ಅವರು ಮೂಡಿಸಿದ್ದಾರೆ. ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಅನೇಕ ಸಂದರ್ಭಗಳು ನಾನು ಹೋದಾಗ ಕೆಲವು ಘಟನೆಗಳನ್ನು ಹಂಚಿಕೊಂಡ್ರು, ಅದನ್ನು ಇಲ್ಲೂ ಸಹ ಹೇಳಿದ್ದಾರೆ. ನಾನು ಒಮ್ಮೆ ಅವ್ರ ಮನೆಗೆ ಹೋದಾಗ, ಇದು ಉತ್ಪ್ರೇಕ್ಷೆಯ ಮಾತಲ್ಲ, ನಾನು ಹೋದಾಗ
ಪಾರ್ವತಮ್ಮನವ್ರನ್ನ ಪಾರು ಬಾಯಿಲಿ ಕನ್ನಡ ಸಂಸ್ಕೃತಿಯ ಒಂದು ಸಾಕ್ಷಿ ಪ್ರಜ್ಞೆ ಸೋಮಶೇಖರ್ ಬಂದಿದ್ದಾರೆ ಅಂತ ಹೇಳಿದಾಗ ಆಶ್ಚರ್ಯ ಆಯಿತು. ಇಂತಹ ಒಬ್ಬ ಮಹಾನ್ ನಟ ಸಾರ್ವಭೌಮ, ಒಬ್ಬ ಸಾಮಾನ್ಯ ವ್ಯಕ್ತಿ ನನ್ನನ್ನು ಇಂತಹ ಸರಸ್ವತಿಗೆ ಹೋಲಿಸುವಂಥ ಒಂದು ಅದ್ಭುತವಾದಂಥ ಮಾತುಗಳನ್ನು ಆಡಿದ್ರಲ್ಲ ಅಂತೇಳಿ. ಇವತ್ತೇನಾಗಿದೆ ನಮ್ಮ ಸಮಾಜದಲ್ಲಿ ತುಂಬ ಒಳ್ಳೆಯ ವ್ಯಕ್ತಿಯನ್ನೂ ಸಹ ನಕಾರಾತ್ಮಕವಾಗಿ ನೋಡ್ತಕ್ಕಂಥ ಸಂದರ್ಭಗಳು ಭಾಳ ಇವೆ. ಮನುಷ್ಯನಲ್ಲಿರುವ ಒಳ್ಳೆಯ ಗುಣಗಳನ್ನು ನೋಡುವಂಥ ನಮ್ಮ ಮಾನವೀಯ ಒಂದು ಮನಸ್ಸುಗಳೇ ಇಲ್ಲ. ಎಲ್ಲರಲ್ಲಿಯೂ ನಕಾರಾತ್ಮಕ ನೋಡ್ತಕ್ಕಂಥ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲರಲ್ಲಿಯೂ ಒಳ್ಳೆಯದನ್ನು ಕಾಣುವಂತಹ ಪರಿಶುದ್ಧಾತ್ಮಕ ಒಬ್ಬ ಮಹಾನ್ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರ ಬಗ್ಗೆ ನಾನು ಬರೆದ ಒಂದು ಸಣ್ಣ ಕವನವನ್ನು ನಿಮ್ಮ ಮುಂದೆ ಇಟ್ಟು ನನ್ನ ಮಾತನ್ನು ಮುಗಿಸ್ತಾರೆ. ಕನ್ನಡ ನಾಡಿನ ಹೆಮ್ಮೆಯ ಕುವರ ನಮ್ಮ ಧೀಮಂತ ಅಣ್ಣ ರಾಜಕುಮಾರ. ಅದ್ವಿತೀಯ ಪ್ರತಿಭೆ, ಅನನ್ಯ ವಿದ್ವತ್ತು, ವಿವೇಕ ವಿನಯವೇ ಅವರ ಸಂಪತ್ತು. ವಿವೇಕ ವಿನಯವೇ ಅವರ ಸಂಪತ್ತು. ಕಠಿಣ ಪರಿಶ್ರಮದಿಂದ ಬೆಳೆದು ಬಂದ ಸಾಧಕ. ಹಸಿಗೆ ಅನ್ನ ಇರ್ತಾ ಇರಲಿಲ್ವಂತೆ. ಗುಬ್ಬಿ ವೀರಣ್ಣವರ ಆ ಮಂಡಳಿಯಲ್ಲಿ ಅವರು ಕಾರ್ಯ ಮಾಡುವಾಗ ಗುಬ್ಬಿ ವೀರಣ್ಣವರು ಅವರನ್ನು ನೋಡಿ ಹೇಳ್ತಾ ಇದ್ರಂತೆ ಅವನ ಮೇಲ್ವಿಚಾರಕರಿಗೆ, ಮುತ್ತುರಾಜ್ ಒಳ್ಳೆ ದೇಹದ ಸೌಷ್ಠವ ಇದ್ದಾನೆ, ಅವನಿಗೆ ಒಳ್ಳೆಯ ನಟ ಆಗಬೇಕು, ಅವನು ಎಷ್ಟು ಊಟ ಹೇಳ್ತಾನೆ ಅಷ್ಟನ್ನು ಬಡಿಸು ಅಂತ ಗುಬ್ಬಿ ವೀರಣ್ಣವ್ರು ಹೇಳ್ತಾ ಇದ್ರಂತೆ. ಆ ಗುಬ್ಬಿ ವೀರಣ್ಣನವರು ನನಗೆ ತಂದೆ ಸಮಾನ ಅಂಥೇಳಿ ಅನ್ನವನ್ನು ಇಟ್ಟವರನ್ನು ನೋಡಿ ಎಷ್ಟು ಚೆನ್ನಾಗಿ ನೆನೆಸ್ತಾ ಇದ್ದರು. ಕಠಿಣ ಪರಿಶ್ರಮದಿಂದ ಬೆಳೆದು ಬಂದ ಸಾಧಕ, ನಟನೆಯನ್ನು ತಪಸ್ಸೆಂದು ಭಾವಿಸಿದ ಸತ್ಯದ ಪ್ರತಿಪಾದಕ. ಮೃದು ವಚನವೇ ಸಕಲ ಜಪಂಗಳೆಯ ಎಂಬ ಶರಣರ ವಾಣಿಯ ಪ್ರಭಾವ, ಎನಗಿಂತ ಕಿರಿಯರಿಲ್ಲ ಎಂಬ ವಿನಮ್ರ ಭಾವ. ಎಲ್ಲರೂ ನನ್ನವರೆಂಬ ವಿಶ್ವ ಭಾತೃತ್ವ ಪ್ರೇಮ, ಹಸಿದ ಕಲಾವಿದರಿಗೆ ಅನ್ನ ನೀಡಿದ ದಾಸೋಹ ಮಹಿಮ. ನೂರಾರು ಚಿತ್ರಗಳಲ್ಲಿ ನಟಿಸಿದ ನಟ ಸಾರ್ವಭೌಮ, ಬದುಕು ಹಾಗೂ ನಟನೆಯಲ್ಲಿ ಸಮನ್ವಯ ಸಾಧಿಸಿದ ರಂಗ ಜಂಗಮ. ಸನ್ಮಾನ್ಯ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಬದುಕು, ಅವರ ಬರಹ, ನಟನೆ ಎಲ್ಲವೂ ಒಂದಾಗಿತ್ತು. ನಾವು ನೋಡಿದ್ದೇವೆ, ಅನೇಕ ಜನರ ನಟನೆ ಬೇರೆ, ಅವರ ಬದುಕೇ ಬೇರೆ. ಬದುಕು ಭಾಳ ವಿಕೃತವಾಗಿರುತ್ತೆ. ಅನೇಕ ನಿದರ್ಶನಗಳನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಅವರು ಹಾಗಲ್ಲ. ಅವರ ಬದುಕಿದಂತೆ ಅವರು ಮಾತನಾಡಿದಂತೆ ನಡೆನುಡಿಯಲ್ಲಿ ಸಮನ್ವಯ ಸಾಧಿಸಿದರು. ನೂರಾರು ಪ್ರಶಸ್ತಿಗಳು ಬಂದರೂ ಸದಾ ಅವರು ಸ್ಥಿತಪ್ರಜ್ಞ. ನೂರಾರು ಪ್ರಶಸ್ತಿಗಳು ಬಂದರೂ ಸದಾ ಅವರು ಸ್ಥಿತಪ್ರಜ್ಞ. ನಗು ನಗುತ್ತಾ ಜನರಲ್ಲಿ ಒಂದಾಗಿ ಬೆರೆತ ಸ್ಮಿತಪ್ರಜ್ಞ ಸದಾಕಾಲ ಹಸನ್ಮುಖಿಗಳು. ಅಭಿಮಾನಿ ದೇವರು ಅಂತ ಮಾತನಾಡುವಾಗ ಅವರ ಮುಖದ ಭಾವ ನೋಡಬೇಕು. ಅದು ನಿಜವಾಗಿ ಎಲ್ಲೋ ಇಲ್ಲಿ ಬಾಯಿಂದ ಬಂದ ನಗುವಲ್ಲ, ಅಂತರಾತ್ಮದಿಂದ ಮೂಡಿ ಬಂದಂಥ ರಸಪಾಕ, ನಗುವಿನ ರಸಪಾಕ. ಅಭಿಮಾನಿ ದೇವರೆಂದು ತಮ್ಮ ಅಭಿಮಾನಿಗಳನ್ನು ಸಂಬೋಧಿಸುತ್ತಿದ್ದ ಕಲಾ ತಪಸ್ವಿ. ಶಿಸ್ತು, ಯೋಗ, ಸಂಯಮದಿಂದ ಸದಾ ಎಲ್ಲರನ್ನು ಆಕರ್ಷಿಸುತ್ತಿದ್ದ ಮಹಾ ತೇಜಸ್ವಿ. ಅವ್ರು ನೋಡಿದಾಗ ಅವ್ರ ತೇಜಸ್ಸು, ಅವ್ರ ವರ್ಚಸ್ಸು ಎಂತಹುದು, ಯಾವ ನಟರಿಗೂ ಅಂಥ ತೇಜಸ್ಸು ವರ್ಚಸ್ಸು ಬರಲಿಲ್ಲ ಅಂಥೇಳಿ ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ಅವರ ನಾಲಿಗೆಯ ಮೇಲೆ ಶುದ್ಧ ಕನ್ನಡದ ನರ್ತನ ನೋಡಿ. ಅನೇಕ ಕಲಾವಿದರ ಉಚ್ಚಾರಣೆ ನೋಡಿ, ಕನ್ನಡದ ಉಚ್ಚಾರಣೆ ಎಷ್ಟು ಅಸಹ್ಯವಾಗಿರುತ್ತೆ. ಆದರೆ ಅವ್ರನ್ನ ನಾವು ದೊಡ್ಡ ದೊಡ್ಡ ನಾಯಕರು ಅಂತ ನಾವು ಅವ್ರನ್ನ ಆರಾಧಿಸ್ತಾ ಇದ್ದೇವೆ. ಆದರೆ ಡಾಕ್ಟರ್ ರಾಜ್ಕುಮಾರ್, ಯಾಕೆಂದರೆ ಅವರು ರಂಗಭೂಮಿಯಿಂದ ಬಂದಂಥವರು, ಅವರ ನಾಲಿಗೆಯ ಮೇಲೆ ಶುದ್ಧ ಕನ್ನಡದ ನರ್ತನ, ಸಂಭಾಷಣೆಯ ಚತುರ, ನಟನಾ ಕೌಶಲ್ಯ ವಿಶಾರದ. ಮೂಲ ಹೆಸರು ಮುತ್ತುರಾಜ್. ಅಂತೆಯೇ ಓ ರಾಜಕುಮಾರ್ ಅವರೇ, ನೀವು ಕನ್ನಡ ಚಿತ್ರರಂಗದ ಅನರ್ಘ್ಯ ಮುತ್ತು ರತ್ನ ಆದಂಥವರು. ಕರ್ನಾಟಕ ರತ್ನ, ದೇವತಾ ಮನುಷ್ಯರು ನೀವು. ಕನ್ನಡ ಚಲಚಿತ್ರರಂಗದ ಧ್ರುವತಾರೆ ನೀವು. ಬಂಗಾರದ ಮನುಷ್ಯರಾಗಿ ಕನ್ನಡದ ನಾಡು ನುಡಿ ಸಂಸ್ಕೃತಿ ಕಲೆಗೆ ನೀವು ನೀಡಿದ ಕೊಡುಗೆ ಅಪೂರ್ವ, ಅಮೂಲ್ಯ. ಕಲಾ ತಪಸ್ವಿಗೆ, ನಟನಾ ಯೋಗಿಗೆ, ಮಾನವೀಯತೆಯ ಸಾಕಾರ ಮೂರ್ತಿಗೆ, ಆದರ್ಶ ಮೌಲ್ಯಗಳ ಮಹಾನ್ ಸರದಾರರಿಗೆ ಅನಂತ ಅನಂತ ಪ್ರಣಾಮಗಳು. ಸಾಧಕರಿಗೆ ಎಂದೂ ಸಾವಿಲ್ಲ. ನೀವು ಎಂದೆಂದೂ ಚಿರಂಜೀವಿಗಳೇ. ಡಾಕ್ಟರ್ ರಾಜ್ಕುಮಾರ್ ಅವರೇ, ನೀವು ಎಂದೆಂದೂ ಚಿರಂಜೀವಿಗಳೇ. ಕನ್ನಡ ಕಲಾರಾಧಕರು ಕೂಗಿ ಕರೆಯುತ್ತಿದ್ದಾರೆ, ನೀವು ಮತ್ತೊಮ್ಮೆ ಹುಟ್ಟಿ ಬನ್ನಿ ಅನ್ನೋ ಮಾತನ್ನು ಹೇಳ್ತಾ, ನಮ್ಮ ಪರಶಿವಪ್ಪನವರು, ನನ್ನ ಆತ್ಮೀಯ ಮಿತ್ರರು,
ಇಂತಹ ದೊಡ್ಡ ಸಾಹಸವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇರುವ ಗುಣವಂತ ಮಂಜು, ಒಳ್ಳೆಯ ಚಿತ್ರ ನಿರ್ದೇಶಕ, ಸಾಹಿತಿ, ಇವರೆಲ್ಲರಿಗೆ ನಾನಂತ ಪ್ರಣಾಮಗಳು ಸಲ್ಲಿಸ್ತಾ, ರಮೇಶ್ ಅವರು ರಾಜಕಾರಣದಲ್ಲಿದ್ದರೂ ಬಿಡುವು ಮಾಡಿಕೊಂಡು ಈ ಸಾಹಿತ್ಯ ಸಂಸ್ಕೃತಿಯಲ್ಲಿ ಇರೋದರಿಂದ ಅವರ ಮನಸ್ಸು ಸದಾ ಹಸನ್ಮುಖಿಗಳಾಗಿ ಅವರ ಹೃದಯದಲ್ಲಿ ಇರ್ತಾರೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.